ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಹಾಗೆ ನನ್ನ ಚಾನಲನ್ನು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದು ನನ್ನ ವೀಡಿಯೋಸ್ ನಿಮಗೆ ಇಷ್ಟವಾದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡುವ. ಇವತ್ತು ಕೋಳಿಗೆ 28 ಡೇಸ್ ಕಂಪ್ಲೀಟ್ ಆಯಿತು. ಹಾಗೆ ಇವತ್ತು ತಂದೂರಿಗೆ ಕೂಡ ಕೋಳಿನ ಲಿಫ್ಟ್ ಮಾಡ್ತಾಯಿದ್ವಿ. ಯಾಕೆಂತೇಳಿದರೆ ತುಂಬ ಮಳೆ ಬರ್ತಾಯಿದೆ, ಒಂದು ಲೀಟರ್ ಕಂಡೀಷನ್ ಕೂಡ ಹಾಳಾಗಿದೆ. ಅದಲ್ಲದೆ ಸ್ವಲ್ಪ CRD ಇರೋದರಿಂದ ಈ ಥರ ತುಂಬ ಮಳೆ ಬರ್ತಾಯಿದ್ದರೆ ನಮಗೆ ಕಂಟ್ರೋಲ್ ಸಿಗೋದಿಲ್ಲ. ಹಾಗೆ ತಂದೂರಿಗೆ ಕಂಪನಿಯವರು ಆರ್ಡ್ರ್ ಉಂಟಂತ ಹೇಳಿದ್ದಾರೆ, ಕೊಟ್ಟು ಬಿಡುವುದು. ಇವತ್ತಿಗೆ 1.5 ಬಾಡಿ ವೆಯ್ಟ್ ಬಂದೇ ಇರ್ತದೆ. 1.5 ವೆಯ್ಟಿಗೆ ನಾವು ಇವತ್ತು ತಂದೂರಿಗೆ ಕೊಡ್ತಾ ಇರೋದು. ಇವತ್ತು ಮಳೆ ಅಂತ ಹೇಳಿದರೆ ವಿಪರೀತ ಮಳೆ, ತುಂಬ ಮಳೆ. ಹಾಗೆ ಅಂತೇಳಿದರೆ ಹೊರಗಡೆ ಹೋಗಲಿಕ್ಕೆ ಆಗೋದಿಲ್ಲ, ಅಷ್ಟೊಂದು ಮಳೆ ಬರ್ತಾ ಇದೆ ನಮ್ಮ ಕೋಸ್ಟಲ್ ಸೈಡಲ್ಲಿ. ಇದು ಲೋಡಿಂಗ್ ಮಾಡೋದು ತುಂಬ ಕಷ್ಟ, ಯಾಕಂದರೆ ಮಳೆ ಬರುವಾಗ ತುಂಬ ಕಿರಿಕಿರಿ ಆಗ್ತದೆ. ಅದು ಈ ಕೋಳಿಯನ್ನು ಲಿಫ್ಟ್ ಮಾಡುವಂಥದ್ದು ನೈಟ್ ಟೈಮಲ್ಲೇ ಲಿಫ್ಟ್ ಮಾಡಬೇಕು, ಬೇರೆ ಟೈಮಲ್ಲಿ ಈ ಡೇ ಟೈಮಲ್ಲೆಲ್ಲ ಇವಾಗ ಕೋಳಿನ ಲೋಡ್ ಮಾಡಲಿಕ್ಕೆ ಆಗೋದಿಲ್ಲ. ನಮಗೆ ಈ ಪೌಲ್ಟ್ರಿಯಲ್ಲಿ ಇರುವಂಥ ಒಂದು ದೊಡ್ಡ ಸವಾಲು ಅಂತ ಹೇಳಿದರೆ, ಡೇ ಟೈಮಲ್ಲಿ ನಮಗೆ ಈ ಕೋಳಿನ ಕೊಡಲಿಕ್ಕಾಗೋದಿಲ್ಲ, ಲೋಡ್ ಮಾಡಿ ತಗೊಂಡು ಹೋಗ್ಲಿಕ್ಕಾಗೋದಿಲ್ಲ. ಇದಕ್ಕೆ ನೈಟ್ ಟೈಮಿಗೆ ನಾವು ಕಾಯಬೇಕು. ಏನಿದ್ರೂ ಕತ್ತಲಾದ ನಂತರ ಅಂತೇಳಿದರೆ ಆಫ್ಟರ್ 7 ಸಂಜೆ 7 ಗಂಟೆ ನಂತರನೇ ನಾವು ಕೋಳಿ ಲೋಡ್ ಮಾಡಲಿಕ್ಕೆ ಆಗುವಂಥದ್ದು. ಡೇ ಟೈಮಲ್ಲಿ ಕೋಳಿ ಲಿಫ್ಟ್ ಮಾಡಲಿಕ್ಕೆ ಏಕೆ ಆಗೋದಿಲ್ಲ ಅಂತ ಹೇಳಿದರೆ, ಇದು ತುಂಬ ಈ ಕೋಳಿ ಸೆನ್ಸಿಟಿವ್ ಅಂತೇಳಿದರೆ ತುಂಬ ಬೆಳಕಿರ್ತದಲ್ಲ, ಈಗ ಅವುಗಳನ್ನು ಹಿಡಿಲಿಕ್ಕೆ ಹೋಗುವಾಗ ತುಂಬ ಹಾರಾಡ್ತವೆ. ತುಂಬ ಆ ಕಡೆಯಿಂದ ಈ ಕಡೆ ಓಡಾಡಿದರೆ ಇಮಿಡಿಯೇಟ್ ಮಾರ್ಟಿಲಿಟಿ ಆಗ್ತದೆ, ಸತ್ತು ಹೋಗ್ತದೆ. ಯಾಕೆಂತೇಳಿ ತುಂಬ ಸ್ಟ್ರೆಂತ್ ಕೂಡ ಇರೋದಿಲ್ಲ ಕೋಳಿಗಳಿಗೆ, ಹಾಗಾಗಿ ಇಮ್ಮಿಡಿಯೇಟ್ ಸಾಯ್ತವೆ. ಹಾಗೆ ಆ ಕಾರಣದಿಂದಾಗಿ ನಮಗೆ ಡೇ ಟೈಮಲ್ಲಿ ಕೋಳಿ ಲೋಡ್ ಮಾಡಲಿಕ್ಕೆ ಆಗೋದಿಲ್ಲ. ಇನ್ನು ನೈಟಲ್ಲಿ ಏನಾಗ್ತದೆ ಅಂತೇಳಿದರೆ, ಶೆಡ್ಡಲ್ಲಿರುವ ಲೈಟನ್ನೆಲ್ಲ ಆಫ್ ಮಾಡಿಬಿಟ್ಟು ನಾವು ಕೋಳಿ ಲೋಡ್ ಮಾಡುವಂಥದ್ದು. ಆ ಕಾರಣದಿಂದಾಗಿ ಅವಕ್ಕೆ ಹಾರಾಡಲಿಕ್ಕೆ ಒಂದು ಕಣ್ಣು ಕಾಣಿಸೋದಿಲ್ಲ, ಯಾಕೆಂದರೆ ಫುಲ್ ಕತ್ತಲಾಗಿರ್ತದೆ ಶೆಡ್ ಅನ್ನುವಂಥದ್ದು. ಹಾಗಾಗಿ ನೈಟ್ ಟೈಮ್ ಸೂಕ್ತ, ಯಾಕೆಂದರೆ ಎಲ್ಲಿ ಕೂತ್ಕೊಂಡಿರ್ತದೆ ಅಲ್ಲೇ ಇರ್ತದೆ ಕೋಳಿ. ಹಾಗಾಗಿ ನಮಗೆ ಲೋಡ್ ಮಾಡುವಾಗ ಕೋಳಿ ಮಾರ್ಟಿಲಿಟಿ ಆಗೋದಿಲ್ಲ. ಆ ಕಾರಣಕ್ಕಾಗಿ ನೈಟೇ ಲೋಡಿಂಗ್ ಮಾಡುವಂಥದ್ದು. ಮತ್ತು ಇನ್ನೂ ಒಂದು ಕಾರಣ ಏನಂತೇಳಿದರೆ, ನೈಟ್ ವೆದರ್ ತುಂಬ ಕೂಲ್ ಇರ್ತದೆ. ಗಾಡಿಯಲ್ಲಿ ಲೋಡ್ ಮಾಡಿ ತಗೊಂಡು ಹೋಗುವಾಗ ಕೂಡ ಅಲ್ಲಿ ಹೀಟ್ ಆಗೋದಿಲ್ಲ, ಯಾಕೆಂದರೆ ನೈಟ್ ಕ್ಲೈಮೇಟ್ ಕೋಲ್ಡ್ ಆಗಿರ್ತದೆ. ಮಳೆಗಾಲ ಬಿಟ್ಟು ಬೇಸಿಗೆಯಲ್ಲಾದರೆ ಬೆಳಿಗ್ಗೆ ನಿಮಗೆ ತುಂಬ ಹೀಟ್ ಆಗ್ತಾ ಹೋದಾಗೆ ಲೋಡ್ ಮಾಡಿರುವ ಬಾಕ್ಸಲ್ಲೇ ಕೋಳಿ ಕೂಡ ಸಾಯಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅವರು ಏನಿದ್ರೂ ಬೆಳಿಗ್ಗೆ ಒಂದು 6, 7, 8 ಗಂಟೆ ಒಳಗೆ ಶಾಪ್ಗಳಿಗೆ ಡೆಲಿವರಿ ಕೊಟ್ಟಾಗಿರ್ತದೆ ಹೆಚ್ಚಿನ ಕಡೆ. ಸ್ವಲ್ಪ ಎಲ್ಲಾದರೂ ಉಳಿದ್ರೆ ಗಾಡಿ ರನ್ನಿಂಗಲ್ಲಿದ್ದರೆ ಸಾಯೋದಿಲ್ಲ. ಗಾಡಿ ಇವಾಗ ಲೋಡ್ ಮಾಡಿಬಿಟ್ಟು ರನ್ನಿಂಗೇ ಇರಬೇಕು. ತುಂಬ ಹೊತ್ತು ಡೇ ಟೈಮಲ್ಲಿ ಸ್ಟಾಪ್ ಮಾಡಿದರೆ, ಈಗ ಅರ್ಧ ಗಂಟೆ 1 ಗಂಟೆ ಈ ಥರ ಎಲ್ಲ ಬಿಸಿಲಲ್ಲಿ ಸ್ಟಾಪ್ ಮಾಡಿ ಇಟ್ಕೊಂಡ್ರೆ ಇಮಿಡಿಯೇಟ್ ಮಾರ್ಟಿಲಿಟಿ ಆಗ್ತದೆ. ಇನ್ನು ರೋಡಲ್ಲಿ ರನ್ನಿಂಗಲ್ಲಿ ಇದ್ದರೆ ಕೋಳಿಗಳಿಗೆ ಲೋಡಿಂಗಲ್ಲಿ ಗಾಡಿಯಲ್ಲಿ ಲೋಡಾಗಿ ಹೋಗ್ತಿರ್ಬೇಕಿದ್ರೆ ಏನೂ ಸಮಸ್ಯೆ ಆಗೋದಿಲ್ಲ. ಇನ್ ಕೇಸ್ ಎಲ್ಲಿಯಾದರೂ ಸ್ಟಾಪ್ ಮಾಡಿದರೆ ಮಧ್ಯೆ 1 ಗಂಟೆ 2 ಗಂಟೆ ಹೀಗೆಲ್ಲ ತುಂಬ ಹೊತ್ತು ಸ್ಟಾಪ್ ಮಾಡಿದರೆ ಬಾಕ್ಸಲ್ಲಿರುವ ಕೋಳಿಗಳು ಮಾರ್ಟಿಲಿಟಿ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆ ಕಾರಣದಿಂದಾಗಿ ಜಾಸ್ತಿ ನೈಟೇ ಲೋಡ್ ಮಾಡಿ ಕೋಳಿಯನ್ನು ತಗೊಂಡು ಹೋಗ್ತಾರೆ. ಹಾಗೆ ಕೋಳಿ ಲಿಫ್ಟ್ ಮಾಡಲಿಕ್ಕೆ ಮೊದಲು ಕೆಲವೊಂದು ಕಂಡೀಷನ್ಸ್ ಇದೆ. ಏನಂತೇಳಿದರೆ, ಕೋಳಿಗಳಿಗೆ ಒಂದು 4ರಿಂದ 5 ಗಂಟೆ ಮೊದಲು ನಾವು ಫೀಡನ್ನು ಸ್ಟಾಪ್ ಮಾಡಬೇಕು. ಫೀಡಿಂಗನ್ನು ಅಂತೇಳಿದರೆ ಇರುವಂಥ ಫೀಡರನ್ನು ನಾವು ಹೈಟಿಗೆ ಲಿಫ್ಟ್ ಮಾಡಿ ಇರಬೇಕು. ಇಲ್ಲ ಅಂತೇಳಿದರೆ ಕೋಳಿ ಫೀಡ್ ತಿಂತಾ ಇರ್ತವೆ. ಈ ರೀತಿ ನಾವು ಫೀಡರನ್ನು ಮೇಲೆ ಎತ್ತಿ ಕಟ್ತಾ ಹೋಗಬೇಕು. ಈಗ ಫಾರ್ ಎಕ್ಸಾಂಪಲ್ ರಾತ್ರಿ ಒಂದು 10 ಗಂಟೆಗೆ ಲೋಡ್ ಆಗೋದಿದ್ದರೆ 5 ಅಥವಾ 6 ಗಂಟೆಗೆ ನಾವು ಈ ರೀತಿ ಫೀಡರನ್ನು ಕೋಳಿಗಳಿಗೆ ತಿನ್ನಲಿಕ್ಕೆ ಆಗದ ರೀತಿಯಲ್ಲಿ ಮೇಲೆ ಲಿಫ್ಟ್ ಮಾಡ್ತಾ ಎಲ್ಲ ಫೀಡರನ್ನು ಕೂಡ ಹೀಗೆ ಕಟ್ತಾ ಹೋಗಬೇಕು. ಈ ರೀತಿ ನಾವೊಂದು ಮೊದಲು ಕೋಳಿ ಲಿಫ್ಟ್ ಆಗುವ ಒಂದು 4ರಿಂದ 5 ತಾಸು ಮೊದಲು ಯಾಕೆ ಫೀಡ್ ಕೊಡಬಾರ್ದು ಅಂತ ಹೇಳಿದರೆ, ಈಗ ನಾವು ಇನ್ ಕೇಸ್ ಅವು ಫೀಡ್ ತಿಂತಾ ಇದ್ದರೆ ನಾವೀಗ ಕೋಳಿಯನ್ನು ಲೋಡ್ ಮಾಡಿ ತೂಕ ಮಾಡಿ ಗಾಡಿಯಲ್ಲಿ ಟ್ರಾನ್ಸ್ಪೋರ್ಟೇಷನ್ ಟೈಮಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಅದು ತಿಂದಿರುವ ಆಹಾರ ಜೀರ್ಣವಾಗಿ ಅಂದರೆ ಮೋಷನ್ ಪಾಸ್ ಆಗ್ತದಲ್ಲ, ಆವಾಗ ತುಂಬ ಲಾಸ್ ಆಗ್ತದೆ ಡಿಸ್ಟ್ರಿಬ್ಯೂಟ್ರಿಗೆ. ಫಾರ್ ಎಕ್ಸಾಂಪಲ್ ಒಂದು ಕೋಳಿ ಈಗ ಟ್ರಾನ್ಸ್ಪೋರ್ಟೇಷನ್ ಗಾಡಿಯಲ್ಲಿ ಹೋಗುವಾಗ ಹಿಕ್ಕೆ ಹಾಕಿದರೆ ಒಂದು 10 ಗ್ರಾಮ್ ಲೆಕ್ಕದಲ್ಲೇ ನಾವು ಗಣನೆಗೆ ತಗೊಂಡ್ರು
ಒಂದು 1000 ಕೋಳಿಯಲ್ಲಿ 10 ಕೆ ಜಿಯಷ್ಟು ತೂಕ ನಮಗೆ ಅವರಿಗೆ ವೆಯ್ಟ್ ಲಾಸ್ ಬರ್ತದೆ. ಆವಾಗ ಏನು ಸಮಸ್ಯೆ ಆಗ್ತದೆ ಅಂತ ಹೇಳಿದರೆ 10 ಕೆ ಜಿಗೆ ಒಂದು 100 ರೂಪಾಯಿ ಲೆಕ್ಕದಲ್ಲಿ ನಾವು ಕೌಂಟ್ ಮಾಡಿದರೆ 1000 ರೂಪಾಯಿ ಅವರಿಗೆ 1000 ಕೋಳಿಯಲ್ಲಿ ಲಾಸ್ ಆಗ್ತದೆ. ಈ ಕಾರಣಕ್ಕಾಗಿ ಬಿಫೋರ್ 4 to 5 ಅವರ್ಸ್ ಫೀಡಿಂಗನ್ನು ಸ್ಟಾಪ್ ಮಾಡಲಿಕ್ಕೆ ಹೇಳ್ತಾರೆ. ಖಾಲಿ ನೀರು ಮಾತ್ರ ಕೊಡುವಂಥದ್ದು. ಎಲ್ಲಿಯಾದರೂ ನಾವು ಫಾರ್ಮರ್ಸ್ ನೆಗ್ಲೆಕ್ಟ್ ಮಾಡಿ ಕೋಳಿ ಲಿಫ್ಟ್ ಆಗುವ ಮೊದಲು 4 ರಿಂದ 5 ತಾಸು ಮೊದಲು ನಾವು ಫೀಡ್ ಲಿಫ್ಟ್ ಮಾಡದೆ ಅವಕ್ಕೆ ಫೀಡ್ ಕೊಟ್ಟು ಆ ರೀತಿ ಏನಾದರೂ ಆದರೆ ಅವರು ಆ ವೆಯ್ಟ್ ಲಾಸನ್ನು ಫಾರ್ಮರ್ಸಿಂದನೇ ಕಟ್ ಮಾಡ್ತಾರೆ. ಯಾಕೆಂತೇಳಿದರೆ ನಾವು ಫೀಡ್ ಲಿಫ್ಟ್ ಮಾಡಿರೋದಿಲ್ಲ, ಅದು ನಮ್ಮ ಬೇಜವಾಬ್ದಾರಿ. ಆ ಕಾರಣಕ್ಕಾಗಿ ನಮಗೆ ಅದು ಪನಿಷ್ಮೆಂಟ್ ರೂಪದಲ್ಲಿ ನಮ್ಮಿಂದನೇ 10 ಕೆ ಜಿಯಷ್ಟು ವೆಯ್ಟ್ ಲಾಸನ್ನು ನಮಗೆ ಕಟ್ ಮಾಡ್ತಾರೆ. ಈ ರೀತಿಯೇ ಫೀಡ್ ಲಿಫ್ಟ್ ಮಾಡೋದ್ರಿಂದ ನಮಗೆ ಲಾಭನೇ ಬಿಟ್ಟರೆ ನಷ್ಟ ಅಂತೂ ಖಂಡಿತ ಇಲ್ಲ. ಯಾಕೆಂತೇಳಿದರೆ ಫೀಡ್ ಲಿಫ್ಟ್ ಮಾಡಿಲ್ಲ ಅಂತ ಹೇಳಿದರೆ ನಮಗೆ ನಷ್ಟ. ಯಾಕೆಂತೇಳಿದರೆ ಅವರು ನಮಗೆ ಪನಿಷ್ಮೆಂಟ್ ರೂಪದಲ್ಲಿ ವೆಯ್ಟ್ ಲಾಸನ್ನು ನಮ್ಮಿಂದನೇ ಕಟ್ ಮಾಡ್ತಾರೆ. ಆ ಕಾರಣದಿಂದ ನಾವು ಫೀಡ್ ಲಿಫ್ಟ್ ಮಾಡಲೇಬೇಕು. ಮತ್ತೊಂದು ವಿಷಯ ಏನಂತ ಹೇಳಿದರೆ, ಈಗ ಫೀಡ್ ಲಿಫ್ಟ್ ಮಾಡಿಲ್ಲ, ಇನ್ ಕೇಸ್ ಕೋಳಿಗೆ ಫೀಡಿಂಗ್ ಆಗಲಿ ನಮಗೆ ತೂಕ ಬರ್ತದೆ ಅಂತ ನಾವು ಅಂದ್ಕೊಂಡ್ರೆ ಅದು ತಪ್ಪು. ಯಾಕೆಂತೇಳಿದರೆ ಇವತ್ತು ಕೋಳಿ ಒಂದು ಫೀಡ್ ತಿಂದರೆ ಅದು ನಮಗೆ ತೂಕ ಗೈನ್ ಆಗುವಂಥದ್ದು ನೆಕ್ಸ್ಟ್ ಡೇಗೆ. ಆ ಕಾರಣದಿಂದಾಗಿ ನಮಗೆ ಫೀಡ್ ಕೊಟ್ಟಿಲ್ಲ ಅಂತೇಳಿದರೂ ಏನು ಸಮಸ್ಯೆ ಇಲ್ಲ, ಅದರಿಂದ ನಮಗೆ ಏನೂ ಕೂಡ ನಷ್ಟ ಆಗೋದಿಲ್ಲ. ಫೀಡ್ ಕೊಟ್ಟರೆ ನಮಗೆ ಸಮಸ್ಯೆ. ಯಾಕೆಂದರೆ ಅಲ್ಲಿ ನಮಗೆ ಕೋಳಿಯನ್ನು ಯಾರು ಪರ್ಚೇಸ್ ಮಾಡಿ ತಗೊಂಡು ಹೋಗ್ತಾರೆ ಅವರು ನಮಗೆ ವೆಯ್ಟ್ ಲಾಸ್ ರೂಪದಲ್ಲಿ ಸಮ್ ಕೆ ಜಿಸನ್ನು ಕಟ್ ಮಾಡ್ತಾರೆ. ಇಷ್ಟು ಸಮಯ ಮೊದಲೇ ಯಾಕೆ ಫೀಡ್ ಲಿಫ್ಟ್ ಮಾಡಬೇಕಂತೇಳಿದರೆ, ಒಂದು ಕೋಳಿ ಫೀಡನ್ನು ತಿಂದರೆ ಅದು ಸಂಪೂರ್ಣವಾಗಿ ಜೀರ್ಣ ಆಗಲಿಕ್ಕೆ 4 ರಿಂದ 5 ಗಂಟೆ ಸಮಯ ಬೇಕಾಗ್ತದೆ. ಆ ಕಾರಣಕ್ಕಾಗಿ ಅಷ್ಟು ಹೊತ್ತಿನ ಮೊದಲೇ ನಾವು ಫೀಡ್ ಲಿಫ್ಟ್ ಮಾಡಿದರೆ ಮೊದಲು ತಿಂದಿರುವ ಫೀಡೆಲ್ಲ ಜೀರ್ಣವಾಗಿ ಹಿಕ್ಕಿ ರೂಪದಲ್ಲಿ ಹೊರಗೆ ಹೋಗಿರ್ತದೆ. ಮತ್ತು ಅವಕ್ಕೆ ಹಸಿವೆ ಆಗ್ತಿರ್ತದೆ, ಫೀಡಿಗಾಗಿ ಹುಡುಕಾಡ್ತಾ ಇರ್ತದೆ, ಬಟ್ ಫೀಡ್ ತಿನ್ನಲಿಕ್ಕೆ ಸಿಗೋದಿಲ್ಲ. ಇದರಿಂದ ಅವು ನೀರನ್ನು ಕುಡಿತವೆ, ಆದರೆ ಫೀಡ್ ಮಾತ್ರ ತಿನ್ನಲಿಕ್ಕೆ ಆಗೋದಿಲ್ಲ. ಇದರಿಂದ ನಮಗೆ ಏನೂ ಕೂಡ ನಷ್ಟ ಇಲ್ಲ, ಆ ಕಡೆ ಪರ್ಚೇಸ್ ಮಾಡಿ ತಗೊಂಡು ಹೋಗುವವರಿಗೂ ಕೂಡ ನಷ್ಟ ಇಲ್ಲ. ಮತ್ತು ನಮಗೆ ಇದರಲ್ಲಿ ಸುಳ್ಳು ಹೇಳಲಿಕ್ಕೆ ಆಗೋದಿಲ್ಲ. ಈಗ ಪರ್ಚೇಸ್ ಮಾಡುವವರು ಬರುವ ಮೊದಲೇ ನಾವು 1-2 ಗಂಟೆ ಮೊದಲೇ ಲಿಫ್ಟ್ ಮಾಡಿದರೆ ಈಗ ತಿಂದಿರುವ ಫೀಡ್ ಕೋಳಿಗಳ ಕ್ರಾಪಲ್ಲಿ ಇರ್ತದೆ ಅಂತೇಳಿದರೆ ಫೀಡ್ ಚೀಲದಲ್ಲಿ ಇರುವಾಗ ನಮಗೆ ಸುಳ್ಳು ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಪರ್ಚೇಸ್ ಮಾಡುವವರು ಡೈರೆಕ್ಟಾಗಿ ಬಂದು ಒಂದು ಕೋಳಿಯನ್ನು ಹಿಡಿದು ಅದನ್ನು ಕ್ರಾಪನ್ನು ಹೀಗೆ ಮುಟ್ಟಿ ನೋಡಿದರೆ ಅದರಲ್ಲಿ ಫೀಡ್ ಇರೋದು ಗೊತ್ತಾಗ್ತದೆ. ಒಂದು ಕೋಳಿ ಫೀಡ್ ತಿಂದದ್ದು ಜೀರ್ಣ ಆಗಲಿಕ್ಕೆ 4 ರಿಂದ 5 ಗಂಟೆ ಬೇಕಾಗಿರೋದ್ರಿಂದ ಅಷ್ಟು ಬೇಗ 1-2 ಗಂಟೆ ಮೊದಲು ತಿಂದ ಫೀಡು ಜೀರ್ಣ ಆಗೋದಿಲ್ಲ, ಆ ಕ್ರಾಪಲ್ಲೇ ತುಂಬಿಕೊಂಡಿರ್ತದೆ. ಅವರು ಈಸಿಯಾಗಿ ಅದನ್ನು ಫೈಂಡ್ ಔಟ್ ಮಾಡ್ತಾರೆ. ಇನ್ನೊಂದು ಮುಖ್ಯವಾದ ವಿಷಯ ಅಂತ ಹೇಳಿದರೆ, ನಾವು ಇವತ್ತು ಕೋಳಿ ಲಿಫ್ಟ್ ಆಗ್ತದೆ, ಕಂಪನಿಯವರು ತಗೊಂಡು ಹೋಗ್ತಾರೆ ಅಂತ ನಮಗೆ ಗೊತ್ತಿದ್ದರೆ ಕಂಪನಿಯವರು ಮೊದಲೇ ತಿಳಿಸಿರುತ್ತಾರೆ. ಹಾಗೆ ನಾವು ಅದಕ್ಕೆ ಫೀಡರಿಗೆ ನಾವು ಫೀಡನ್ನು ಲೋಡ್ ಮಾಡಬಾರ್ದು. ಫೀಡ್ ಜಾಸ್ತಿ ಹಾಕಿದರೆ ಏನಾಗ್ತದೆ ಅಂತ ಹೇಳಿದರೆ ನಾವು ಪುನಃ ಅದನ್ನು ಮತ್ತೆ ವಾಪಸ್ ನಾವು ರೀಪ್ಯಾಕ್ ಮಾಡಲಿಕ್ಕೆ ತುಂಬ ಕಷ್ಟ. ಅದರಿಂದ ಡಬಲ್ ಕೆಲಸ ಆಗ್ತದೆ. ಆ ಕಾರಣಕ್ಕಾಗಿ ನಾವು ಕೋಳಿಗಳಿಗೆ ಎಷ್ಟು ಫೀಡ್ ಬೇಕು ಅಷ್ಟೇ ಕಡಿಮೆ ಪ್ರಮಾಣದಲ್ಲಿ ನಾವು ಫೀಡರಿಗೆ ಹಾಕಿ ಇಡೋದು ಒಳ್ಳೆಯದು. ಇನ್ನು ಕೋಳಿ ಲಿಫ್ಟ್ ಮಾಡೋದ್ರ ಬಗ್ಗೆ ಇನ್ನು ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಇದು ನನ್ನ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇನ್ನೊಂದು ಹೊಸ ವ್ಲಾಗ್ನೊಂದಿಗೆ ನಾಳೆ ಸಿಗುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.